ಉಪನಿಷತ್ತು ಏನಾಯ್ತು ಈಗ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವದೈಮಿ ಸುಪ್ರೇಷ್ಠಂ. ಯಾವುದಾಯ್ತು? ತೈತರೇಯ, ಮಹೈತರೇಯ. ಇಲ್ಲಿದೆ. ನಿನ್ನೆ ಅರ್ಥ ಹೇಳಿದ್ರು ಕೆಲವೆಲ್ಲ. ಏನಂತ? ಉಪಜೀವ್ಯಶ್ಚ ಭೂತಾನಾಮಿತಿ ಚಾನ್ನಂ ಜನಾರ್ದನಃ ಸಂಸಾರೇ ದಹ್ಯಮಾನಾನಾಂ ಆಶ್ರಯತ್ವಾತ್ ಸ ಔಷಧಂ ಪ್ರಚುರಂ ಔಷಧಂ ಜಗದಸ್ಸೇತು. ಅದೇ ಅರ್ಥ ಹಾಗೆ ಬರುತ್ತೆ. ಪ್ರಚುರಂ ಮಯ ಇತ್ಯುಕ್ತಂ ಪ್ರಚುರಾತ್ಮ ಯಥೋ ಹರಿ. ಪ್ರಚುರಕ್ಕೆ ಪೂರ್ಣ ಅಂತ ಅರ್ಥ. ಅದಕ್ಕೆ ಅಂತ ಪ್ರಚುರ ಎಲ್ಲ ಇರೋ ದೇವರಲ್ಲಿ ಮಾತ್ರ. ಪ್ರಚುರೈ ಸೇವ್ಯತೆ ನಿತ್ಯಂ ಅಥೋ ಅನ್ನಮಯ ಈರಿತಃ. ದೊಡ್ಡವರಿಂದನೂ ಪೂಜಿತನ ಒಂದೇ ಒಂದೆಂ ಸದಾನಂದಂ ಹೇಳಬೇಕಾದ್ರೆ ಒಂದ್ಯ, ಎಲ್ಲರಿಂದನೂ ಒಂದ್ಯನಾಗಿದ್ದ ಹರಿ ಸರ್ವೋತ್ತಮ. ದೇಹಸ್ಯೈವ ಶಿರಸ್ಯಸ್ಯ ಶಿರೋ ವಿಷ್ಣೋ ಪ್ರತಿಷ್ಠಿತಂ. ಈಗ ಪ್ರತಿಯೊಬ್ಬರ ಶಿರಸ್ಸಿನಲ್ಲಿ ದೇವರ ನಿಂತ್ಕೊಂಡಿದ್ದಾನೆ. ವ್ಯಕ್ತಿ ದೇವರೊಳಗಿದ್ದಾನೆ ಪೂರ್ತಿ. ದೇವರ ಶಿರಸ್ಸು ಇದೆಲ್ಲ ಮ್ಯಾಚ್ ಮಾಡ್ತಾ ಹೋಗ್ತಾನೆ ದೇವರು. ಅದಕ್ಕೆ ಆಕಾರ ಬರಲಿಕ್ಕೆ ಆಗೋದಿಲ್ಲ. ವೆರಿ ಸಿಂಪಲ್. ಅದು ಒಂದು ಇದು ಮಾಡಿರ್ತಾರಲ್ಲ, ರೀನ್ಫೋರ್ಸ್ಮೆಂಟ್ ಮಾಡಿದಾಗ ಅಸ್ಥಿಪಂಜರ ಇದೆ. ಅಸ್ಥಿಪಂಜರಕ್ಕೆ ತಕ್ಕಂತೆ ತಾನೇ ಮೇಲಿರಬೇಕು. ಅದು ಇಲ್ಲದವ್ರು ಬಿದ್ದೋಗ್ಬಿಡುತ್ತೆ ಅಷ್ಟೇ. ಆದ್ದರಿಂದ ದೇವರ ಆರೋಪದಲ್ಲಿ ಇರೋದಕ್ಕೂ ಜೀವ ಇಲ್ಲಿ ನಿಲ್ಲಕ್ಕೆ ಬರೋದಿಲ್ಲ. ಅವನಿಗೆ ಬಿದ್ದು ಹೋಗ್ತಾ ಇತ್ತು. ದೇವರು ಒಳಗಿದ್ದಕ್ಕೆ ಆ್ಯಕ್ಚುಲಿ ಸುಮ್ಮನೆ ತಿಳ್ಕೊಳ್ಳಿ. 2 ಕಾಲ ಮೇಲೆ ಅಷ್ಟು ಭಾರ, ಒಂದು 100 kg ಇದ್ದವರು 2 kg ಭಾರ ಹೊರ್ಲಿಕ್ಕಾಗುತ್ತಾ? ಬಿದ್ದೋಗ್ಬಿಡ್ತಾರೆ. ಆದರೆ ದೇವ್ರು ಏನು ಮಾಡ್ತಾರೆ? ಅದನ್ನು ಆ ರೂಪ ಇರೋದಕ್ಕೆ ಸಾಧ್ಯ. ಬಿಟ್ಬಿಟ್ರೆ ಬಿದ್ದೋಗ್ಬಿಡ್ತಾನೆ ಅಷ್ಟೆ. ಭಾರ ಬರುತ್ತೆ. ಹೌದು, ಕಾಲಲ್ಲಿದ್ದು ಭಾರ ಬರುತ್ತೆ. ಇಡೀ ಅಂಗಾಲು ಎಷ್ಟಿರುತ್ತೆ ಭಾರ, ಇಡೀ ದೇಹದ ಭಾರದ ಮೇಲೆ ಇರುತ್ತೆ. ಅದು ಮುರಿದು ಹೋಗ್ಬೇಕು, ಇಲ್ಲ ಅಪ್ಪಚ್ಚೆ ಆಗಿಬಿಡುತ್ತೆ. ಆಗದೇ ಇಲ್ಲ. ಯಾತಕ್ಕೆ ಅಂದರೆ ದೇವರು ಅದನ್ನು ಹಾಗೆ ಹಿಡಿದಿದ್ದಾರೆ. ಒಳಗೆಲ್ಲ ಆ ರಿನ್ಫೋರ್ಸ್ಮೆಂಟ್ ಆಗಿರೋದ್ರಿಂದ ಅದು ಬಿಡ್ತಾ ಇಲ್ಲ. ಮತ್ತು ಅದೇನು ಫೈನಲ್ ರಿವರ್ಸ್ಮೆಂಟ್ ದೇವರೇ. ಅದಿಲ್ಲವ್ರು ಎಲ್ಲ ಅರಿತು ಪೇಡನೆಂದು ಹರಿವಾಯುಗಳು ಬಿಟ್ಟು ಹೋಗ್ಬಿಟ್ಟು ಬಿದ್ದು ಹೋಗ್ಬಿಡ್ತಾರೆ. ಎಲ್ಲ ಕಡೆ ಎಲ್ಲ ದೇವತೆಗಳಿಲ್ಲ. ಹರಿವಾಯು ಎಲ್ಲ ಕಡೆಗೂ ಇದ್ದಾರೆ. ಅದಕ್ಕೆ ಅವ್ರು ಯಾರು ಬಿಟ್ಟರು ಅರಿತು ಪೇಡನೆಂದು ಪೇಳೋರು, ಉಳಿದವ್ರ ಪೇಡ ಅಂತ ಆಗೋದಿಲ್ಲ. ಅವರು ಬಾಹೋ ಪಕ್ಷವು ತಥಾ ಮಧ್ಯೆ ಮಧ್ಯಂ ಪಶ್ಚಾತ್ತನೋತತ್. 2 ಕೈಗಳು 2 ಪಕ್ಷಗಳು, ಮಧ್ಯೆ ದೇಹ ಉದರ, ಉಳಿದೆಲ್ಲ ಕಾಲುಗಳು. ಪುಚ್ಛವಿತ್ತೇಶ ಭಗವಾನ್ ಅನಿರುದ್ಧ ಸ್ವಯಂವರಿ. ಇದಕ್ಕೆ ಏನಂತ ಕರೀತಾರೆ? ಅನಿರುದ್ಧ ರೂಪದ ಪರಮಾತ್ಮ ಆಗಿದ್ದಾನೆ. ತಸ್ಮಾದ್ವಾ ಏತಸ್ಮಾತ್ ಅನ್ನರಸಮಯಾತ್ ಅಜ್ಞೋ ಅಂತರಃ ಆತ್ಮ ಪ್ರಾಣಮಯಃ ತೇನೈಷ ಪೂರ್ಣಃ ಸವಾ ಏಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧಃ ತಸ್ಯ ಪ್ರಾಣ ಏವ ಶಿರಃ ವ್ಯಾನೋ ದಕ್ಷಿಣಃ ಪಕ್ಷಃ ಅಪಾನ ಉತ್ತರಃ ಪಕ್ಷಃ ಆಕಾಶ ಆತ್ಮ ಪೃಥಿವೀ ಪುಚ್ಛಂ ಪ್ರತಿಷ್ಠಾ ತದಪ್ಪೇಷ ಶ್ಲೋಕೋ ಭವತಿ. ಪ್ರಾಣಂ ದೇವಾ ಅನುಪ್ರಾಣಂತಿ ಮನುಷ್ಯಾಃ ಪಶವಶ್ಚಯೇ ಪ್ರಾಣೋ ಹಿ ಭೂತಾನಾಮಾಯುಃ ತಸ್ಮಾತ್ ಸರ್ವಾಯುಷಮುಚ್ಯತೆ ಸರ್ವಮೇವ ಹಿತ ಆಯುರ್ಯಂತಿ ಯೇ ಪ್ರಾಣಂ ಬ್ರಹ್ಮೋಪಾಸತೆ ಪ್ರಾಣೋ ಹಿ ಭೂತಾನಾಮಾಯುಃ ಪ್ರಾತರ ತಸ್ಮಾತ್ ವಾಯುಷಮುಚ್ಯತೆ ಇತಿ ಸರ್ವಾಯುಷಮುಚ್ಯತೆ ಇತಿ ತಸ್ಯೈಷ ಏವ. ಎಷ್ಟು ತಪ್ಪುಗಳಿದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಲೈನಲ್ಲೂ ತಪ್ಪಿರ್ತಾವೆ ಒಂದೊಂದು ಸಲ. ತಸ್ಯೈಷ ಏವ ಶಾರೀರ ಆತ್ಮ ಯಹ ಪೂರ್ವಸ್ಯ. ಇದಿಷ್ಟಕ್ಕೂ ಅರ್ಥ ಹೇಳ್ತಾರೆ. ಅದು ನಾಳೆ ಬೇರೆ ಕಾರ್ಯಕ್ರಮ ಇದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಆನಂದತೀರ್ಥವರದೇ ದಾನವಾರಣ್ಯ ಆನದಾಯಿನಿ.